ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಏನು ಕಬ್ಬಿಗೆ ಬಳಸಿದ್ದೀರಿ, ಒಳ್ಳೆ ರಿಸಲ್ಟ್ ತೊಗೊಂಡಿದ್ದೀರಿ ಡಾಕ್ಟರ್ ಭೂಮನ್ನ. ತಗೊಂಡಿದ್ದೆ ಸರ್. ಮತ್ತೆ ಈಗ ನೀವು ಬೇರೆ ಕಡೆ ನಾವು ನೀವೇ ಒಬ್ಬರ ಫಾರ್ಮರ್ಗೆ ಬಾಳೆ ರೈತರನ್ನ ಪರಿಚಯ ಮಾಡಿಕೊಟ್ಟಿದ್ರಿ ಸರ್. ಸಾಂಬ್ರಾಪುರದವ್ರ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ರಿ. ಅವ್ರನ್ನೆಲ್ಲ ಇಳುವರಿನ ಅವರು ವರ್ಷ ಬಾಳೆ ಮಾಡ್ತಾ ಇದ್ದಾರೆ. ಹೌದು ಸರ್. ಬಾಳೆ ಮಾಡೋದಕ್ಕಿಂತ ನಮ್ಮದು ಬಳಸಿದ ಮೇಲೆ ಅವ್ರಿಗೆ ಚೇಂಜಸ್ ಕಾಣ್ತು ಸರ್. ನಿಮ್ಮನ್ನ ನೆನ್ಸ್ಕೊಂತ ಇದಾರೆ ಪಾಪ, ನೆನ್ಸ್ಕೊಂತ ಕಾಯಿ ಕೂಡ ದಪ್ಪ ಸೈಜ್ ಬಂದು ಗೊನೆ ದೊಡ್ಡದು ಬಂದು ತೂಕ ವೇಟ್ ಭಾಳ ಬಂದದ ಸರ್. ಹೌದೌದು, ಭಾಳ ಖುಷಿ ಪಡ್ರಿ. ನೀವು ಪರಿಚಯ ಮಾಡಿಕೊಟ್ಟು ನಿಮ್ಮ ಮೇಲೆ ನಮ್ಮ ಮೇಲೆ ಭಾಳ ಗೌರವ ಅವ್ರಿಗೆ. ಹೌದು ಸರ್. ಹಂಗಾಗಿ ಇವತ್ತು ನಾವೇ ಯಾಕೆ ಮಾಡಬಾರ್ದು ಬಾಳೆನ ಅಂತ ಹೇಳಿ ಅವ್ರದ್ದು ನೋಡಿ ನಾವು ಇಲ್ಲಿಂದ ನಿಮ್ನ ಕಾಂಟ್ಯಾಕ್ಟ್ ಮಾಡಿ ಅವಾಗಲಿಂದ ಬಳಸ್ತೇವೆ ಸರ್. ಸ್ಟಾರ್ಟಿಂಗ್ ಮೇಲಿಂದಾನೇ ನಿಮ್ದು ಇದಕ್ಕೂ ರಾಸಾಯನಿಕ ಕಡಿಮೆ ಮಾಡಿ ನಮ್ಮ ಡಾಕ್ಟರ್ ಭೂಮನ್ನ ಜಾಸ್ತಿ ಬಳಸ್ಕೊಂಡಿದ್ರಿ. ಭಾಳ ಜಾಸ್ತಿ ಬಳಸ್ಕೊಂಡಿದ್ರಿ. ಪ್ರೋ ಬೂಸ್ಟ್ ಬಳಸಿದಿರಿ, ಡಾಕ್ಟರ್ ಭೂಮು ಎಲ್ಲವೂ ಹಣ್ಣು ಮಾಡಿ ಬಳಸಿದಿರಿ. ಅದ್ರ ಜೊತೆ ಸ್ವಲ್ಪ ಮಟ್ಟಿಗೆ ರಾಸಾಯನಿಕನು ಮಿಕ್ಸ್ ಮಾಡಿದ್ರಿ. ಈಗ ನಿಮ್ಗೆ ಎರಡೂ ಕಾಂಬಿನೇಷನ್ನಾಗ ನಿಮ್ಗೆ ಹೆಂಗೆ ಅನಿಸ್ತದೆ ಸರ್? ಇದು ಭಾಳ ಚೆನ್ನಾಗಿದೆ ಸರ್. ಭಾಳ ಚೆನ್ನಾಗಿದೆ ಸರ್. ಇನ್ನ ಬೆಳಿತಿದೆ ಸರ್. ಇಷ್ಟು ದಿನ ಸ್ವಲ್ಪ ಬಿಸಿಲಿತ್ತು, ಈಗ ಮಳೆ ಜಾಸ್ತಿ ಆಯ್ತು. ನೀವು ಬಹಳ ಹಾಕಿದಾಗ ಭಾರಿ ಬಿಸಿಲು. ಹೌದು ಸರ್. ಬೇರೆಲ್ಲ ನೋಡಿ ಬಂದ್ವಿ, ಗರಿಗಳೆಲ್ಲ ಜನವರಿ ತಿಂಗಳಾಗ ಭಾಳ ಇರ್ತದೆ. ಡಿಸೆಂಬರ್ ಜನವರಿ ಭಾಳ ಬಿಸಿಲಿತ್ತು. ಆ ಟೈಮಲ್ಲಿ ಬೇರೆಯವ್ರು ನೋಡಿ ಬಂದಾಗ ನಾವು ಅದನ್ನ ಪ್ರೋಸಿಲ್ ಕೂಡ ಹ್ಯಾಡ್ ಮಾಡಿ ಹಾಕ್ಸಿದ್ವಿ. ಹಂಗಾಗಿ ನಿಮ್ಗೆ ಯಾವುದೇ ರೀತಿ ಸ್ಟ್ರೆಸ್ ಆಗಬಾರ್ದು, ಅದಾಗಬಾರ್ದು ಅಂತ. ನಿಮಗೆ ಅದನ್ನು ನೋಡಿದ್ಮೇಲೆ ಈ ಸತಿ ನಿಮಗೆ ಬಾಳೆ ಮೇಲೆ ಏನು ವ್ಯತ್ಯಾಸ ಕಾಣ್ತಾ ಇದೆ ಸರ್? ಭಾಳ ವ್ಯತ್ಯಾಸ ಐತೆ ಸರ್. ಇದು ಯಾಕಂದ್ರೆ ಇದು ಡಾಕ್ಟರ್ ಬೂಮ್ ಬಳಸಿದಾಗಲಿಂದ, ಬ್ರೋ ಬೂಸ್ಟ್ ಇದು ಬಳಸಿದಾಗಲಿಂದ ಭಾಳ ಚೆನ್ನಾಗಿದೆ ಸರ್. ಗಿಡ ಕೂಡ ಒಳ್ಳೆ ಇದಾಗಿದೆ ಸರ್. ಗ್ರೋತಿಂಗ್ ಭಾಳ ಇದೆ ಸರ್. ಬೇರು ಎಲ್ಲಿ ಭಾಳ ಇಳ್ಕೊಂಡೈತಿ. ಆಮೇಲೆ ಎಲ್ಲ ಬಾಳೆ ಸ್ವಲ್ಪ ದಿಂಡ ದಪ್ಪ ಸರ್. ಎಲ್ಲವೂ ಸ್ವಲ್ಪ ಇದಿರ್ತದೆ ಸರ್. ಅಷ್ಟು ಹಸಿರು ಬರಲ್ಲ. ಗರಿಗಳು ಗಾಳಿಗೆ ಫುಲ್ ಸೀಳಿ ಇರ್ತದೆ ಸರ್. ಇವು ಗಾಳಿಗೆ ಒಳ್ಳೆ ಇದು ಐತೆ ಸರ್. ಸ್ಟ್ರೆಂತ್ ಐತೆ ಸರ್. ಇಮ್ಯುನಿಟಿ ಜಾಸ್ತಿ ಐತಿ. ಇದೇ ರೀತಿಯಾಗಿ ಮತ್ತೆ ನಮ್ದು ಏನೇನೈತಿ ಎಲ್ಲ ಬಳಸಕ್ ರೆಡಿ ಇದೀರಿ? ಬಳಸ್ತೀವಿ ಸರ್. ಬಳಸಿದ ಮೇಲೆ ಇನ್ನ ಗೊನೆ ಕೂಡ ನೋಡ್ಬೇಕಂತ ಹೈಯೆಸ್ಟ್ ಮಾಡೋಣ ಸರ್. ಒಂದು ಟಿಮ್ ಗೋಲ್ಡ್ ಅಂತಿದೆ, ನಿಮೋಜನ್ ಅಂತಿದೆ, ಅವೆಲ್ಲ ನಾವು ಗೊನೆ ಬರೋಂಥ ಸ್ಟೇಜ್ನಾಗ ಬಳಸ್ಬಿಟ್ರೆ ನಾವು ಹೈಯೆಸ್ಟ್ ಇಳುವರಿನ ಮಾಡೋಣ ಸರ್. ಯಾಕಂದ್ರೆ ನೀವು ನಮ್ಮ ಮೇಲೆ ಭಾಳ ವಿಶ್ವಾಸ ನಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಟು ನಾಗನಗೌಡ ಸರ್ ಹೇಳಿದ್ರು. ಇದನ್ನೆಲ್ಲ ಇವತ್ತು ಬೆಸ್ಟ್ ಚೆನ್ನಾಗಿ ಬಳಸೋಣ, ಭಾಳ ಇದು ಮಾಡೋಣ ಅನ್ನೋದಕ್ಕೆ ಅವ್ರು ಏನೇನು ಹೇಳ್ತಾ ಇದ್ರಿ ಸರ್ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ಬೇರೆ ರೈತರು ಏನು ಹೇಳ್ತಾರೆ ಸರ್? ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಚೆನ್ನಾಗಿದೆ, ಒಳ್ಳೆ ಇದು ಐತಲ್ಲ. ಬಾಳೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೈತಿ. ಎಲ್ಲ ನೋಡ್ರ ಒಂಥರ ಹಸಿರು ಕಾಣ್ತೈತಿ. ಇದು ಒಳ್ಳೆ. ಆಮೇಲೆ ಗರಿ ಕೆಳಗೆ ಹಿಂಗೆ ಎತ್ತಿದಾಗ ಬರೀ ಎಲ್ಲ ಜೀಡಿ ಹುಳ ಇರ್ತದೆ. ಎಲ್ಲೆಲ್ಲಿ ಒಂದು ಹುಳ ಇಲ್ಲ ಸರ್. ಹುಳ ಇಲ್ಲ, ಒಂದು ಹುಳ ಇಲ್ಲ ಸರ್. ಜಿಡಿ ಇಟ್ಟಿದ್ದಾವೆ. ನಾವೇ ಬೇಕು ಸಾಕಾಗಷ್ಟು ಪ್ಲಾಟ್ಗಳನ್ನ ತಿರುಗಾಡಿ ಇಲ್ಲ ಸರ್. ಯಾವುದೋ ಒಂದು ಪ್ರಾಬ್ಲಮ್ಸ್ ಇಲ್ಲ. ಭಾಳ ಕ್ಲೀನಾಗಿ ಸರ್. ಹಾಂ ಸರ್. ಈಗ ಮತ್ತೆ ಈಗ ಜಾಸ್ತಿ ನೈಟ್ರೋಜನ್ ಯೂರಿಯಾನ ಬಳಸ್ತಾರ. ಕಾಂಡ ಕೊಳೆ ಹಿಂಗೆ ಮುಟ್ಟಿದ್ರೆ ಟಚ್ ಮಾಡಿದ್ರೆ ನೀರಿನ ಅಂಶ ಬರ್ತದೆ. ಇದು ನಿಮ್ದು ಎಲ್ಲೂ ಆ ಥರ ಕಾಣ್ತದೆ ಇಲ್ಲ ಸರ್. ನಿಮ್ದು ಡಾಕ್ಟರ್ ಭೂಮ ಈಗ 3 ಟೈಮ್ ಬಳಸಿನಿ ಸರ್ ಅದಕ್ಕೆ. ಆಮೇಲೆ ನೋಡ್ರಿ ಪ್ಲಾಟ್ ಅಲ್ಲಿ ಸಿಕ್ಕಾಬಟ್ಟೆ ನೀರು ಹರಿದಿದೆ. ಹೌದು ಸರ್. ಮಳೆ ಬಂದು ಬೇರೆ ಪ್ಲಾಟ್ ಆದ್ರೆ ಈಗ ಕೆಂಪಾಗಿ ಹಣ್ಣಾರ್ದು ವೀಕ್ ಆಗಿ ಹೋಗ್ಬಿಡ್ತದೆ. ಅಂತದ್ರಾಗ ಒಂದು ಚೂರು ಹಾಳಾಗಿಲ್ಲ. ಹಂಗಾಯ್ತು ಸರ್. ಹೌದೌದು. ಆ ಕಡೆ ಅಂತೂ ಪೂರಾ ನೀರು ಹರಿದಿದೆ. ಅಂಥ ಜಾಗದಾಗೂ ನಮ್ಗೆ ಚೆನ್ನಾಗಿದೆ ಸರ್. ಹಾಂ, ಓಕೆ ಸರ್. ಮತ್ತೆ ಇದನ್ನ ಚೆನ್ನಾಗಿ ಮಾಡೋಣ ಸರ್. ನೀವು ಇನ್ನ ಏನು ಇದಕ್ಕೆ ಇದು ಮಾಡ್ತೀರಿ ಸರ್, ಅದನ್ನ ಯೂಸ್ ಮಾಡ್ತೀನಿ. ನೀವು ಕೊಟ್ಟದೆಲ್ಲ ಚೆನ್ನಾಗಿ ಬಂದ್ರೆ ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್. ಇನ್ನೂ ಕೊಡಿ ಸರ್, ಇನ್ನೂ ಯೂಸ್ ಮಾಡಿ ನೋಡೋಣ ಸರ್. ನೀವು ಯೂಸ್ ಮಾಡಕ್ಕೆ ರೆಡಿ ಇದ್ರಿ? ರೆಡಿ ಇದೀವಿ ಸರ್. ಕೊಡೋದಕ್ಕೆ ರೆಡಿ ಇದೀವಿ. ಇದನ್ನ ಒಂದು ಹೈಯೆಸ್ಟ್ ಇಳುವರಿ ಮಾಡಿ ಸತಿ ನಾವು ಒಂದು ಹೊಸಪೇಟೆ ಭಾಗದಾಗ ಒಂದು ಒಳ್ಳೆ ಇದನ್ನ ಮಾಡೋಣ, ಹೆಸರು ಪಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ.